ಭಸ್ಮಾಸುರನು ಮೋಹಿನಿಯನ್ನು ಕಂಡನು. ಕಣ್ಣು ತುಂಬಾ ಕಂಡೆ ಅಲ್ಲ, ಮನ ದಣಿಯೇ ನೋಡಿದೆ. ಏನು ಆಶ್ಚರ್ಯ, ಎಂತಹ ವಿಚಿತ್ರ, ಏನು ವಿಶೇಷ ಅಲ್ಲದೆ ಇದ್ರೆ ಈ ಕಾಡಿನ ತನ್ಮಧ್ಯದಲ್ಲಿ ಇಂತಹ ಸುಂದರಿಯಾದಂತಹ ಹೆಣ್ಣೊಬ್ಬಳು ನನಗೆ ಗೋಚರವಾದಳು. ನಿರೀಕ್ಷೆ ನನಗಿರಲಿಲ್ಲ. ಅವಳನ್ನ ಕಂಡ ಮೇಲೆ ತಿಳಿದು ಬಂದದ್ದು, ಹೆಣ್ಣೊಬ್ಬಳು ನನ್ನ ಎದುರುಗಡೆಯಲ್ಲಿ ರಾರಾಜಿಸ್ತಾ ಇದ್ದಾಳೆ. ಯಾರಿವಳು? ವನದೇವತೆಯೇ, ಪ್ರಕೃತಿ ದೇವಿಯೇ ರಮಣೀಯಾಗಿ ನನ್ನ ಎದುರುಗಡೆಯಲ್ಲಿ ಪರಿಶೋಭಿಸ್ತಾ ಇದ್ದಾಳ. ಎಂತಹ ಚಂದ, ಎಂತಹ ಸೌಂದರ್ಯ, ಏನು ರೂಪರಾಶಿ, ಏನು ರೂಪರಾಶಿ, ರಾಶಿ ರೂಪ ನೋಡಿದಾಗ ಎಂಥವರ ಮನಸ್ಸಾದ್ರು ಆಕರ್ಷಿತವಾಗಲೇಬೇಕು. ಕಂಡಾಗಲೇ ನಮ್ಮ ಕತೆ ಬಿಡಿ, ನಾವೆಲ್ಲ ಪ್ರಾಯದ ಹೊಂತಕಾರಿಗಳು. ವಯೋವೃದ್ಧನಾದರು ಒಂದು ಬಾರಿ ಕೂಡದಾಗಿದ್ರು ಹೀಗೆ ತಿರುಗಿ ನೋಡಬೇಕು. ಅಂತಹ ಆಕರ್ಷಣೀಯವಾದ ಸೌಂದರ್ಯ ದೂರದಿಂದಲೇ ಕಂಡಾಗ ಇವಳ ಚಲುವಿಕೆ ನನ್ನನ್ನು ಈ ಕಡೆಗೆ ಸೆಳೆದದ್ದು ಸುಳ್ಳಲ್ಲ. ಕಂಡುವುದಿಲ್ಲವು ಮುಖಮಂಡಲ ಶಶಿತೆರ, ಆಕಾಶದಲ್ಲಿ ವಿರಾಜಮಾನನಾಗಿರುವ ಆ ಚಂದ್ರಮ ನಿಜವಾಗಿ ಆಕಾಶ ಬಿಟ್ಟು ಒಂದು ಇವಳು ಮನೆಯಲ್ಲೇ ಮುಖದ ಮೇಲೆ ಮನೆ ಮಾಡಿದ್ದಾನೋ ಎಂಬ ಹಾಗೆ. ಏನ್ ತಲೆ, ಏನ್ ತಲೆ, ಆ ತಲೆಯ ಮೇಲಿರುವ ಕೂದಲು ಕೇಶರಾಶಿ ಪುಷ್ಕಳವಾದದ್ದು, ಪೂರ್ಣ ಹುಟ್ಟಿ ಬಂದದ್ದೇ ಅಂತ ಕಾಣಿಸ್ತದೆ. ಎಲ್ಲ ಒಂದೇ ಬಣ್ಣದ್ದು, ಯಾವ ಸೇರಿಸೋದು ಸುಳ್ಳಪ್ಪ. ಅಂದರೆ ಆ ಮುಖಕಾಂತಿಗೆ, ಮುಖ ಶೃಂಗಾರಕ್ಕೆ ಕೊರತೆ ಇಲ್ಲದೆ ಇರುವ ಹಾಗೆ ಪುಷ್ಕಳವಾದಂತಹ ಕೇಶರಾಶಿ ಅವಳ ಸೌಂದರ್ಯಕ್ಕೆ ಹೊಸ ಮೆರುಗನ್ನು ಕೊಟ್ಟಿದೆ. ಆಮೇಲೆ ಇದು ಮುಂಗುರುಳು, ಅದು ಮುಂಗುರುಳ ಒಂದಿಷ್ಟು ಜನ ಎಲ್ಲ ಮುಂಗುರುಳು ಹಾಕ್ತಾರೆ, ಏನು ಪ್ರಯೋಜನ ಇಲ್ಲ. ಬರುವಾಗ 6 ಇರ್ತದೆ, ಒಳಗೆ ಹೋಗುವಾಗ 3 ಇರ್ತದೆ. ಇದು ಹಾಗಲ್ಲ, ಹುಟ್ಟಿ ಬಂದ ಮುಂಗುರುಳು, ಮರಿ ದುಂಬಿಗಳು ಹಾರಾಡುತ್ತಾ ಇದೆಯೋ ಎಂಬ ಹಾಗೆ. ಆಮೇಲೆ ಇಳಿಬಿಟ್ಟಿರುವಂತಹ ಜಡೆ, ಎಂತಹ ಜಡೆ, ನಾಗನ ಹೆಡೆ, ನಿಜವಾಗಿ ನಾಗಶ್ರೀ ಜಡೆಯೇ ಇದು. ನಾಗಶ್ರೀ ಜಡೆಯೋ ಅಥವಾ ಜಡೆ ನಾಗಶ್ರೀಯ, ಏನಿದ್ದರೂ ನಾಗನ ಹೆಡೆಯ ಹಾಗೆ. ಆಮೇಲೆ ಅವಳ ಹಣೆ, ಅದು ಹಣೆಯ ಬಂಗಾರದ ಮಣೆ ಮಾತ್ರ ಅಲ್ಲ, ಆ ಹುಬ್ಬು ನೋಡಿ, ಹುಬ್ಬು ಅದು ಹುಬ್ಬು ಅಲ್ಲವೇ ಅಲ್ಲ. ಎದೆ ಮೇಲೆ ತೆಗೆದು ಕೊಲ್ಲು ಪುಡು ಹಾಕಿದಾಗೆ ಒಂದು ಹುಬ್ಬು ಹೀಗೆ ಮಾಡಿದ್ರೆ ಸಾಕು, ಮಗನ ನೆಗೆದು ಬಿದ್ದು ಹೋದ ಅಲ್ವಾ. ಅಂತಹ ನೋಡಿ, ಆ ಹುಬ್ಬು ಅಂತ ಹೇಳಿದ್ರೆ ಅದು ನಿಜವಾಗಿ ಕಾಮನ ಕೈ ಕಬ್ಬಿಲ್ಲು. ಒಪ್ಪ ಓರಣವಾಗಿ ತಿದ್ದಿ ತೀಡಿ ಒಂದು ಸಣ್ಣ ಕೂದಲು ಆಚೀಚೆ ವ್ಯತ್ಯಾಸ ಆಗದೆ ಇದ್ದಾಗ ಹುಬ್ಬಿನ ಮೇಲೆ ಬಂದಿದೆ. ಒಂದು ತಿಂಗಳಿಗಿನ ಹುಬ್ಬಿಗೆ ಎಷ್ಟು ಖರ್ಚು ಮಾಡಿ ಸಾಯ್ತಾಳೆ. ಸೌಂದರ್ಯ ಪ್ರಜ್ಞೆ ಅದೆಲ್ಲ ಬೇಕು. ಆಗಲ್ಲ ಒಚ್ಚಿನ ಬೆಲ್ಲ, ಆಮೇಲೆ ತುಟಿ, ತೊಂಡೆ ಹಣ್ಣು, ಆ ದಂತ ಪಂಕ್ತಿ. ಅಯ್ಯ, ಚಂದ್ರ ನಾಚಿಕೆಯಾಗಿ ಮೋಡದ ಮರೆಯನ್ನು ಸೇರ್ಕೊಂಡು ಬಿಟ್ಟ. ಚಂದ್ರಪ್ರಭೆಯನ್ನು ಧಿಕ್ಕರಿಸುವ ಆ ದಂತಕಾಂತಿ. ಓ, ಇವಳು ದಂತಕಾಂತಿ, ಅದರ ರಾಯಭಾರಿ ದಂತಕಾಂತಿ. ಆ ಕಾಂತಿಯುಕ್ತವಾದಂತಹ ದಂತ, ಆಮೇಲೆ ಕೊರಳು, ಬಲಮುರಿ ಶಂಕ, ಸಾಕು. ಉಳಿದದ್ದೆಲ್ಲ ಸೌಂದರ್ಯವತಿ ಎನ್ನುವುದಕ್ಕೆ ಅನುಮಾನ ಇಲ್ಲ. ಮತ್ತೆ ಯಾವುದನ್ನು ಬೇರೆ 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 ಬೇರೆಯಾಗಿ ಹೇಳುವುದು ಬೇಡ. ದೇವರು ಎಲ್ಲೆಲ್ಲಿ ಎಷ್ಟೆಷ್ಟು ಕೊಡಬೇಕು ಅಷ್ಟು ಸರಿ ಕೊಟ್ಟಿದ್ದಾನೆ, ಸರಿ ಉಂಟು. ಮತ್ತು ನಾವು ಹೇಳಿ ಯಾಕೆ ಸುಮ್ಮನೆ ಮುಜುಗರಕ್ಕೆ ಒಳಪಡಿಸುವುದು?
ಅಲ್ವಾ? ಭಾವಕ್ಕೆ ಸೌಂದರ್ಯ ನೋಡಿ ಸೌಂದರ್ಯ ನೋಡಿ ನಿಜವಾಗಿ ಇವಳ ಸೌಂದರ್ಯವನ್ನು ಕಾಣುತ್ತಾ ಇರುವ ಹಾಗೆ ಯಾಕೋ ಏನು ನನ್ನ ಜೀವ ನಯನಗಳು ನಲಿದಾಡುತ್ತಾ ಇದೆ. ಇವಳು ಯಾರು? ಎಲ್ಲಿಂದ ಬಂದವಳು? ಯಾಕಾಗಿ ಬಂದವಳು? ಅಲ್ಲ ವನ ಪ್ರದೇಶದಲ್ಲಿ ನಿಂತದ್ದು ಯಾಕೆ ತಿಳಿಯಬೇಕು ಎಂಬ ಕುತೂಹಲ. ಯಾರು ಎನ್ನುವುದು ಗೊತ್ತಿಲ್ಲ. ನಾವೇ ಅಬ್ಬರದಲ್ಲಿ ಹೋದರೆ ಪರಿಚಯ ಹೇಳುವುದಲ್ಲ, ಓಡಿದ್ರು ಓಡಿಯಾಳು. ಹಾಗಾಗಿ ಸಾವಧಾನದಿ ದೇವಿ ಹತ್ರ ಹೋಗ್ತೇನೆ. ನಮಗಿವತ್ತು ಒಂದು ಜಾತಿ ದೇವಿ ದರ್ಶನವೇ ಇದು. ಅಪರೂಪಕ್ಕೆ ದೇವಿ ದರ್ಶನ. ಹಾಗಾಗಿ ದೇವಿ ಇದ್ದಲ್ಲಿಗೆ ಸಾವಧಾನದಲ್ಲಿ ಹೋಗಿ ಅವಳ ನಿಜ ಪರಿಚಯ ಕೇಳಲೇಬೇಕು. ಸುಂದರಿ ಯಾರು ನಾರಿ ವಯ್ಯಾರಿ
ತತ್ತದಿ 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 ಯಾರೋ ಬೇಳೆಲೆ ನಾರಿ ಒಯ್ಯಾರಿ ನಾರಿ ಒಯ್ಯಾರಿ ಯಾರೋ ಬೇಳೆ ನಾರಿ ವಯ್ಯಾರಿ 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 ಮನ ಸೂರೆ ಗುಂಡಿರೆ ನಿನ್ನ ನೋಡಿ ಬಾರಿ ಮನ ಸೂರೆಗೊಂಡಿದೆ ನಿನ್ನ ನೋಡಿ ಭಾರಿ ಮನ ಸೂರೆ ಗುಂಡಿರೆ ನಿನ್ನ ನೋಡಿ ಬಾರಿ ನಿನ್ನ ನೋಡಿ ಭಾರಿ ನಿನ್ನ ನೋಡಿ ಬಾರಿ ಸುರನಾರಿಯರೋಳ್ ಕಾಣೆ ಗುಣಶೀಲೆ ಸುರನಾರಿಯರೋಳ್ ಕಾಣೆ ಗುಣಶೀಲೆ ನಿನ್ನ ವರದ್ಯಾರು ಬೇನ್ಯಾರು ಬೇಣು ಬಾಲೆ ನಿನ್ನ ವರನ್ಯಾರು ಪಿತನ್ಯಾರು ಬೇಳು ಬಾಲೆ ಆ ಸುರನಾರಿಯರೋಳ್ ಕಾಣೆ ಗುಣಶೀಲೆ ನಿನ್ನ ವರನ್ಯಾರು ಪಿತನ್ಯಾರು ಬೇಳು ಬಾಲೆ ವರನ್ಯಾರು ಪಿತರ್ಯಾರು ಬೇಳು ಬಾಲೆ ಯಾರು 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 ಬೆಳೆ ನಾರಿ ವಯ್ಯಾರಿ ಆ ಓ ನಾರಿ ಓ ವಯ್ಯಾರಿ ಓ ವಯ್ಯಾರಿ ಓ ಹೇ ಅಂಗಡಿ ದೂರು ಅಂತ ಕಿವಿ ಕೇಳುವುದೇ ಇಲ್ವಾ? ಇಷ್ಟು ಕೂಗ್ತಾ ಇದ್ದೇನೆ ಅಥವಾ ಸರಿ ಕೇಳುವುದಿಲ್ವಾ? ಏ ನಾರಿ ವಯ್ಯಾರಿ ವಯ್ಯಾರಿ ನಾರಿ 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 ಹೇ, ಬಹುಶಃ ಕಿವಿ ಏನೂ ಕೇಳುವುದೇ ಇಲ್ಲ. ಹೇ, ಮೂಕಿಯ ನೋಡೋಣ, ಪ್ರಯತ್ನ ಮಾಡೋಣ. ಆ, 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 ಆ. ಹೇ, ಏ ದೇವ್ರೆ, ಪ್ರತಿಸ್ಪಂದನವೇ ಇಲ್ಲ. ಹಾಗಾದರೆ ಪ್ರಯತ್ನ ಮಾಡುವುದು ಹೇಗೆ ನೋಡೋಣ. ಓ ಸುಂದರಿ, ನಿನ್ನನ್ನೇ ಕರೆದದ್ದು. ನನ್ನನ್ನ
ಕಾಟಿನ ಮುತ್ತು ಅದು ಕೆಳಗೆ ಬಿತ್ತು, ಹಾ. ಅದನ್ನ ನೆತ್ತಿಯ ಮೇಲೆ ಹೊತ್ತು ಹಾ. ಮುಂದರಿಯೋಣ ಅಂತ. ನಿನಗಿಲ್ಲ ಇನ್ನು ಹೆಚ್ಚು ಹೊತ್ತು ಅಂತ ಗೊತ್ತಾಯ್ತು. ಹೆಚ್ಚು ಹೊತ್ತು ನನಗಿಲ್ಲ, ಹಾ. ನಮಗೆ ಹೆಚ್ಚು ಹೊತ್ತಿಲ್ಲ ಅಂತ ನಾವು ಮುಗಿಸುವ ಹಾಗಿಲ್ಲ. ಹಾ. ಇಬ್ಬಿಬ್ಬರಿದ್ದರಲ್ಲಿ ಏನು? ಎಲ್ಲಿ ಎಲ್ಲಿ ಎಲ್ಲಿ? ನಮ್ಮಿಬ್ಬರನ್ನ ಈ ರೀತಿಯಾಗಿ ಒಂದಾಗಿಸುವುದಕ್ಕೆ ಹಾ. ಆ ಭಗವಂತನ ಕುರಿತಾಗಿ ಆಡಿದ್ದು ನಾನು. ಓಹೋ. ಹಾಗಾಗಿ ಮುಗಿಯು ಕಾಲಕ್ಕೆ ಮುಗೀಲಿ, ನೀನೇನು ರಗಳೆ ಮಾಡಿಕೊಳ್ಳಬೇಡ, ಹೋಗು ಕಾಲಕ್ಕೆ ಹೋಗಬಹುದು. ಈಗ ನೀನು ಯಾರು ಅಂತ ಹೇಳಿ. ನನ್ನ ಪರಿಚಯವ? ಹಾ. ಯಾರಯ್ಯ? ಯಾರಯ್ಯನ ವಿಚಾರಿಸುತ್ತ ಎನ್ನ ವಿಚಾರಿಸುತ್ತ ಪರನಾರಿಯುಳ್ ಆಡುವೆ ಪರನಾರಿಯೊಳಾಡುವೆ ಪರನಾರಿಯೊಳಾಡುವೆ ಬರಿದೆ ಭ್ರಾಂತ ಸರಿಯಿಲ್ಲ ನಿನಗೆ ಸರಿ ಇಲ್ಲ ಸರಿ ಸರಿ ಇಲ್ಲ ಸರಿ ಇಲ್ಲ ನಿನಗೆ ಸರಿಯಲ್ಲ ನಿನಗೆ ಈ ತೆರೆದ ಮಾತ ಸರಿಯಲ್ಲ ನಿನಗೆ ಈ ತೆರದ ಮಾತ ಈ ತೆರದ ಮಾತ ಯಾವ ಪುರವಯ್ಯ ಯಾವ ಪುರವಯ್ಯ ನಿನ್ನ ಬೆಸರೇ ನೆನುತ ಯಾವ ಪುರವಯ್ಯ ಯಾವ ಪುರವಯ್ಯ ಯಾವ ಪುರವಯ್ಯ ನಿನ್ನ ಬೆಸರೇನುತ ನಿನ್ನ ಬೆಸರೇ ನೆನುತ ಏನೆನುತ ಬೆಸರೇ ನೆನುತ ಸರಿಯಲ್ಲ ನಿನಗೆ ಈ ತೆರದ ಮಾತ ಯಾವ ಪುರವಯ್ಯ ನಿನ್ನ ಬೆಸರೇ ನೆನುತ ಯಾವ ಪುರವಯ್ಯ ನಿನ್ನ ಬೆಸರ ಏನೆನುತ ಆ ಆ ಸರಿಯಲ್ಲ ನಿನಗೆ ಈ ತೆರೆದ ಮಾತ ಯಾವ ಪುರವಯ್ಯ ಯಾವ ಯಾವ ಪುರವಯ್ಯ ನಿನ್ನ
ಇಲ್ಲ, ಇಲ್ಲೇ ಮುಖದ ಹತ್ತಿರವೇ ಉಂಟು, ಇಲ್ಲೇ ಉಂಟು. ಅಂದ್ರೆ ಕೇಳೋದಿಲ್ವಾ ಅಂತ? ಅಯ್ಯೋ, ಪರಿಪೂರ್ಣವಾಗಿ ಕೇಳ್ತಾ ಉಂಟು. ನಾನು ಕೇಳಿದ್ದು ಯಾರಯ್ಯ ಅಂತ ನಿನಗೆ ಹೇಗಾಯ್ತು? ಓ, ನೀನು ಬಾರಯ್ಯ ಅಂತ ಹೇಳಿದ್ದಲ್ಲ, ಯಾರಯ್ಯ. ನಾನು ಯಾರಿಗೂ ಅಯ್ಯ ಅಲ್ಲ, ನಾನು ಏಕಾಂಗಿ. ಹೌದಾ? ನನಗೆ ನಾನೇ ಅಯ್ಯ. ನಮಗೇನಾಗಿದೆ, ನಿನ್ನ ನೋಡಿದ್ನೋ ಇಲ್ವೋ, ಎಲ್ಲ ಅಕ್ಷರ ಬದಲಾಗ್ತಾ ಉಂಟು. ಗೊತ್ತಾಗ್ತಾ ಉಂಟು. ಯಾ ಇದ್ದಲ್ಲಿ ಬಾ ಹೋಗ್ತಾ ಉಂಟು. ಬಾರಯ್ಯ ಅಂತ ಕರೆದೇನು ಅಂತ ಗೊತ್ತಾಯ್ತು. ಹೌದಾ? ಹೌದೇ? ಯಾರಯ್ಯ ಎನ್ನ ವಿಚಾರಿಸುತ್ತ. ನೀನು ಅಪರಿಚಿತಳಲ್ವಾ, ಹಾಗಾಗಿ ಪರಿಚಯ ಕೇಳಲಿಕ್ಕೆ ಮುಂದಾದೆ. ಅದನ್ನೇ ಅದೇ ತಪ್ಪು. ಯಾಕೆ ತಪ್ಪು? ಹೌದಾ? ಈ ವನ್ಯ ಪ್ರದೇಶದಲ್ಲಿ ನಾನೊಬ್ಬಳೆ ಅಡ್ಡಾಡುತ್ತಿರುವಂತ ಸಂದರ್ಭದಲ್ಲಿ ನನ್ನೆದುರಿನಲ್ಲಿ ಬಂದೆ. ಮಾತ್ರವಲ್ಲ, ನಿನ್ನಷ್ಟಕ್ಕೆ ನೀನೇ ಏನು ಮಾತನಾಡಿಕೊಳ್ತಾ ಇದ್ದೀಯೆ, ಅದೂ ಅಲ್ಲ, ನನ್ನನ್ನ ಕರೆದು ನನ್ನಲ್ಲಿ ಮಾತನಾಡುವ ಪ್ರಯತ್ನವನ್ನ ಮಾಡ್ತಾ ಇದ್ದೀಯೆ. ಹೌದೇನಾ? ಈಗೆಲ್ಲ ಅಣ್ಣ ತಂಗಿಯರೇ ಒಂದಾಗಿ ಹೋದರು. ನೋಡ ನೋಡ ನೋಡ, ಈಗ ಹೇಳುವ ಕಾಲ ಇದು. ಇಂತಹ ಕಾಲದಲ್ಲಿ ನಿನಗೆಲ್ಲಾದ್ರೂ ಅನುಭವ ಆಗಿದೆಯಾ? ಸಾಕಷ್ಟು. ನಾನು ಅದಕ್ಕೆ ಒಂದು ಕೆಲಸ ಮಾಡ್ತೇನೆ. ಯಾವ ಹೆಣ್ಮಕ್ಳು ನನಗೆ ಅಣ್ಣ ಅಂತ ಬಂದ್ರೆ ಅವ್ರ ಸಂಪರ್ಕವೇ ಕಡ್ಕೊಂಡು ಬಿಡ್ತೇನೆ. ಇವನ ಎದುರಿನಲ್ಲಿ ಬರುವಂತಹ ಹೆಣ್ಣು ಮಕ್ಕಳೇ ಈ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳಿ. ಇಲ್ಲ, ಕೇಳಿಸ್ಕೊಳ್ಳುವುದಲ್ಲ. ಹೇಗೂ ನಾನು ಪ್ರಾಮಾಣಿಕನಾಗಿ ಅಣ್ಣನಾಗಿದ್ರು ಜನ ಅಪವಾದ ಹಾಕುವುದು ಹಾಕ್ತಾರೆ. ಧರ್ಮಕ್ಕೆ ಅಪವಾದ ಯಾಕೆ? ಸಿಕ್ಕಿದ್ರೆ ಸರಿ, ಸಿಕ್ಕಲಿ ಅಂತ ಅಷ್ಟೇ. ಒಪ್ಪಿಕೊಳ್ತೇನೆ, ನಿನ್ನ ದೃಷ್ಟಿಯಲ್ಲಿ ನೀನು ಹೇಳಿದ್ದು ಸರಿ. ಆದ್ರೆ ನಿನ್ನನ್ನ ನಿಜವಾಗಿಯೂ ಅಣ್ಣ ಅಂತ ಭಾವಿಸಿ ಬಂದ ಹೆಣ್ಣಿನ ಪರಿಸ್ಥಿತಿ ಏನಾಗಿರ್ಬೋದು ಯೋಚನೆ ಮಾಡಿದ್ದೀಯಾ? 4 ದಿವಸ ಸ್ವಲ್ಪ ಬೇಸರ ಮಾಡ್ಕೊಳ್ತಾಳೆ, 5 ದಿವಸ ಅವಳು ಹಾಗೆ ಆಗ್ತಾಳೆ. ಯಾ ನಿನ್ನ ಹಾಗ? ಇಲ್ವಾ? ನೀನ್ ಯಾಕೆ? ಹಾಗಾದ್ರೆ ನಿನ್ನ ಹಾಗೇನೆ ಹೆಣ್ಣು ಮಕ್ಕಳು ನಿನ್ನೊಟ್ಟಿಗೆ ಬರ್ಬೇಕು. ನೀನ್ ಯಾಕೆ ಬಾಳ್ ಮೈ ಮೇಲೆ ತಗೊಳ್ಳೋದು ಈ ವಿಷಯ? ಒಳ್ಳೊಳ್ಳೆ ಹೆಣ್ಮಕ್ಳೆಲ್ಲ ಬರಬಾರ್ದು ಅಂತ ನನಗೆ ಹಾಗೆ ಅನಿಸಿದ್ದು. ಅಲ್ಲದೆ ಹೋದ್ರೆ ಅಣ್ಣ ತಂಗಿಯರೇ ಒಂದಾಗಿ ಹೋದರು ಮಾತಾಡುವಂತಹ ಕಾಲದಲ್ಲಿ ಒಬ್ಬಳು ನಾನು ಒಬ್ಬಂಟಿಯಾಗಿ ಅಡ್ಡಾಡುತ್ತಿದ್ದೇನೆ. ಬರ್ತಾ ಇದ್ದೀಯೆ, ನನ್ನ ಕುರಿತಾಗಿ ಮಾತನಾಡ್ತಾ ಇದ್ದೀಯೆ. ನಾವೆಲ್ಲ ಆ ಒಂದು ಅಭ್ಯಾಸ ಬೆಳೆಸ್ಕೊಂಡಿದ್ದೇವೆ. ಏನು? ಒಬ್ಬಳೇ ಇದ್ರೆ ಒಂದ್ ಸ್ವಲ್ಪ ಮಾತಾಡ್ತೇವೆ, 4-6 ಜನ ಇದ್ರಲ್ಲ ತೀರಾ ಹೆದರಿಕೆ. ಬಹುಶಃ ಹೆದರಿಕೆ ಅಲ್ಲ, ಯಾವುದು ಆಗುವುದಿಲ್ಲ ಅಂತ. 4 ಸೇರಿ ಬಿದ್ರೆ ಹಾಗಲ್ಲ. ಅಲ್ಲದೆ ಹೋದ್ರೆ ನನ್ನ ಕುರಿತಾಗಿ ಮಾತನಾಡುವಾಗ ನೀನ್ ಯಾರು ಅಂತ ಗೊತ್ತಾಗ್ಲಿಲ್ಲ. ಸಮಸ್ಯೆ ಅದು. ಯಾಕೆ ರೀತಿ ಮಾತಾಡ್ತಾ ಇದ್ದೀಯ? ಮೂರ್ತಿ ಪುರಗಳ ಪರಿಚಯ ಕೇಳಬೇಕು, ನಾನು ಹೇಳಲೇಬೇಕು. ಹಾಗಲ್ಲ, ಯಾರ್ಯಾರ ಹತ್ರ ಇಲ್ಲೋ ನಮ್ಮ ಪರಿಚಯವನ್ನ ಹೇಳುವಂತ ಅಭ್ಯಾಸ ನಮಗಿಲ್ಲ. ಒಳ್ಳೆ ಅಭ್ಯಾಸ. ನಿಜವಾಗಿ ಎಲ್ಲ ಹೆಣ್ಮಕ್ಳು ಈ ಒಳ್ಳೆ ಅಭ್ಯಾಸ ಬೆಳೆಸ್ಕೊಳ್ಬೇಕು. ಪರಿಚಯ ಕೇಳಿದವರಿಗೆಲ್ಲ ಪರಿಚಯ ಹೇಳಬಾರದು, ಕೇಳಿದವರಿಗೆಲ್ಲ ಸಂಪರ್ಕಿಸುವುದಕ್ಕೆ ಅವಕಾಶ ಕೊಡಬಾರದು. ಜನ ಯಾರು, ಅವನ ಹಿನ್ನೆಲೆ ಏನು, ಅವನ ಮುನ್ನೆಲೆ ಏನು, ಅವನ ಗಾಂಭೀರ್ಯತೆ ಏನು, ಅವನ ಆಳ ಎತ್ತರ ತಿಳ್ಕೊಂಡೇ ಪರಿಚಯ ಹೇಳಬೇಕು. ಅಡಿ ಇಡುವುದಕ್ಕೆ ಮುನ್ನ ಕಣ್ಣಿಡಬೇಕು. ಆ ವಿಭಾಗದಲ್ಲಿ ಬಹಳ ಅನುಭವಸ್ಥಳು ನೀನು ಎನ್ನುವುದನ್ನು ಪ್ರಾಮಾಣಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಕೆಲವೊಮ್ಮೆ ಸಹವಾಸ ದೋಷ ಮಾಡಿಕೊಳ್ಬೇಕಾಗ್ತದೆ, ಇರಬಹುದೋ ಏನೋ ಎಂಬ ಸಂಶಯದಲ್ಲಿ ವಿಷಯ ಮಂಡನೆ ಮಾಡ್ತೇನೆ. ಆಗ್ಲಿ ಅಂತೆ. ನಾನು ಯಾರು, ಎಲ್ಲಿಯವನು ಕೇಳಬೇಕಾದದ್ದಿಲ್ಲವೇ ಇಲ್ಲ. ವೀರ, ಧೀರ, ಶೂರ, ಘನಗಂಭೀರ. ಇಷ್ಟು ದೊಡ್ಡ ನಿನ್ನ ಹೆಸರು? ಸೋಮನೀರೇ, ಇಷ್ಟೂ ನನ್ನ ಹೆಸರು ಅಂತ ಮಾಡಿದ್ಯಾ? ಅಲ್ವಾ? ಇದೆಲ್ಲ ನನ್ನ ಹೆಸರಲ್ಲ. ಮತ್ತೆ ನನ್ನ ಘನತರವಾದಂತಹ ವ್ಯಕ್ತಿತ್ವವನ್ನು ನೋಡಿ, ಇತ್ತೀಚೆಗಿನ ನನ್ನ ಒಳ್ಳೆಯ ಬೆಳವಣಿಗೆಯನ್ನು ನೋಡಿ, ನನ್ನ ಅಭಿಮಾನಿ ದೇವರುಗಳ ಕೊಟ್ಟಂತಹ ಬಿರುದು ಬಾವಲಿಗಳು ಇದೆಲ್ಲ. ಹೌದೇ? ಹೌದು, ಇದು ಬಿರುದಾವಳಿಗಳು. ಇದು ಬಿರುದಾವಳಿಗಳು. ಇಂತಹ ಬಿರುದಾವಳಿಗೆ ಪಾತ್ರನಾಗಿರುವಂತಹ ನಾನು ಭಸ್ಮಾಸುರ. ಯಾರಿಗೆ? ನಿನಗ ಅಲ್ಲ, ಭಸ್ಮಾಸುರ. ಭಸ್ಮಾಸುರ ಎನ್ನುವುದಾಗಿ ನನ್ನ ಹೆಸರು. ಹೆಸರು ಹೇಳಬಹುದು, ಯಾರು ಹೇಳಿಕೊಳ್ಳಬಹುದು. ಏನಂತ? ಮತ್ತೊಂದುಂಟು, ದೊಡ್ಡ ದೊಡ್ಡ ಜನರೆಲ್ಲ ಹೇಳಿಕೊಳ್ತಾರೆ. ಎಲ್ಲಿ ಆದ್ರೂ ಯಾರಾದ್ರೂ ನೋಡ್ಲಿಲ್ವಾ, ಆ ದೊಡ್ಡ ವ್ಯಕ್ತಿ ನಾನೇ. ಅಲ್ಲ, ನಿನಗೆ ಹೇಳಿಕೊಳ್ಳುವಷ್ಟು ಉಂಟು ಅಂತ. ಹಾಗಲ್ಲ,
ಸುಮ್ಮನೆ ಹೇಳಿಕೊಳ್ಳುವುದಲ್ಲ, ಹಾ. ನಿನಗೆ ಭಸ್ಮಾಸುರ ಅಂತ ಹೇಳಿಕೊಳ್ಳುವಷ್ಟು ಉಂಟು. ಈ ಪ್ರಪಂಚದಲ್ಲಿ ಕೆಲವು ವರ್ಗದವರಿದ್ದಾರೆ, ಹಾ, ದೊಡ್ಡವರ ಹೆಸರನ್ನು ಹೇಳಿ ತಮ್ಮ ಬೇಳೆ ಬೇಯಿಸಿಕೊಳ್ಳುವವರು. ಓ ಇಂಥವ್ರ ಒಟ್ಟಿಗೆ ನಾವಿದ್ದೇವೆ, ಹಾ. ಇಂಥವ್ರ ಒಟ್ಟಿಗೆ ನಾವು ತಿರುಗಾಟ ಮಾಡಿದ್ದೇವೆ, ಆ. ಓ ಇಂಥ ದೊಡ್ಡ ಹೆಸರು ಮಾಡಿದ ವ್ಯಕ್ತಿಗೆ ನಾವು ಮಗ, ಹಾ. ಅಥವಾ ಅಂತ ದೊಡ್ಡ ವ್ಯಕ್ತಿಯ ಮೊಮ್ಮಗ, ಹಾ. ಹೀಗೆಲ್ಲ ಹೇಳ್ಕೊಂಡು ಹೆಸರು ಮಾಡ್ಕೊಂಡು ಹೋಗುವವರು ಇದ್ದಾರೆ. ಎಷ್ಟು ಜನರನ್ನು ನೋಡ್ಲಿಲ್ಲ. ನಾವೆಲ್ಲ ಹಾಗಲ್ಲ. ಮತ್ತೆ ದೊಡ್ಡವರ ಮಗನಾಗಿ ದೊಡ್ಡವರ ಹೆಸರನ್ನ ಕಾಯ್ದುಕೊಳ್ಳುವುದರ ಜೊತೆಗೆ ಓ ಇಂಥವ್ನ ಅಪ್ಪ ಅವರು ಎನ್ನುವ ವಾತಾವರಣವನ್ನು ಸೃಷ್ಟಿ ಮಾಡಿದ್ದೇವೆ. ಅದು ನಾನು ಮೊದಲೇ ಅರ್ಥ ಮಾಡಿಕೊಂಡೆ. ಹೌದಾ? ಹಾಗಾಗಿ ಆಗಬಹುದು ಅಂತ ಹೇಳಿದೆ. ತ್ರಿಪುರಾರಿ ಹಾ. ಆ ಶಂಕರನ ಮಗ ನಾನು, ಆಹಾ. ಅವನನ್ನೇ ಅರಸುತ್ತಾ ಬಂದವ ನಾನು. ಇಲ್ಲಿವರೆಗಾಗಿ ಈಗ ಹೇಳು ನೀನು ಯಾರು? ಮೆಚ್ಚಿದೆ 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 ನಿನ್ನಯ ಶೌರ್ಯ ಮೆಚ್ಚಿದೆ 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 ಮೆಚ್ಚಿದೆ
ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಯಾರಿಗೆ ಯಾರಿಗೆ ಯಾರಿಗೆ? ಯಾರಿಗೂ ಅಲ್ಲ. ನನಗೆ ಅರ್ಥ ಆಗಿದೆ. ಹಾ, ನೀನು ಮೆಚ್ಚಿದ್ದು ಹೌದು. ಹೌದು. ಹಾಗಂತ ಮೆಚ್ಚುವ ನೀನು ಹಾ, ಈ ರೀತಿಯಾಗಿ ಮೆಚ್ಚಿದ್ದು ಹಾ, ನೀನು ಮೆಚ್ಚುವುದಲ್ಲ, ಮತ್ತೆ ನಿನ್ನನ್ನು ನೋಡಿ ನಾನೇ ಮೆಚ್ಚಿದ್ದೇನೆ. ಹೌದಾ? ಆ, ಬಿಡು. ಏನು ಹಾ, ಹಾ, ಹಾಗೆಲ್ಲ ಅನಿಸೋದು ಹೌದು. ಹಾ. ಯಾಕಂದ್ರೆ ಹಾ. ನಾನು ಮೆಚ್ಚಿದ್ದು ಯಾಕೆ? ಹಾ. ನಿನಗಲ್ಲ, ಮತ್ತೆ ನಿನ್ನ ಶೌರ್ಯ, ಅದು ನನ್ನಿಂದಲೇ ಪ್ರಾರಂಭವಾದದ್ದು. ನನ್ನ ಶೌರ್ಯ, ನಿನ್ನ ಪರಾಕ್ರಮ, ಹಾ ಹಾ ಹಾ, ನೀನು ಗಳಿಸಿರುವಂತಹ ಕೀರ್ತಿ, ನನ್ನ ಖ್ಯಾತಿ ಛಾತಿ, ನಿನಗಿರುವಂತಹ ಬಿರುದಾವಳಿಗಳು, ಆ, ಇದನ್ನೆಲ್ಲ ಕೇಳಿದಂತಹ ನಾನು ಆ, ಮೆಚ್ಚಿದೆನಪ್ಪ. ಒಳ್ಳೆ ಸತ್ಯವಾಗಿ ಆ. ಈಗ ಭಸ್ಮಾಸುರ ಆ. ಎನ್ನುವಂತ ಒಬ್ಬ ಇದ್ದಾನೆ ಅಂತಾದ್ರೆ ಆ, ಪರಶಿವನ ಮಗ, ಅದ್ಯಾರಿಂದಲೂ ಸಾಧ್ಯ ಇಲ್ಲ ಹೀಗೆ ಭಸ್ಮಾಸುರ. ಹಾ, ಹಾ, ಹಾ. ನೀನೆ, ನಾನೇ ನಾನು ನಂಬಿದ್ದೇನೆ. ಪರಶಿವನ ಮಗ. ಹೌದಪ್ಪ. ಆ. ಹಾಗಾದ್ರೆ ಆ, ಭಸ್ಮಾಸುರ ಎನ್ನುವಂತಹ ನಿನ್ನ ನಾಮವನ್ನು ಕೇಳಿದಂತಹ ನಾನು ಹಾ. ಮೆಚ್ಚಿದನಯ್ಯ. ಹಾ. ಆದ್ರೆ ನನಗೆ ಒಂದು ಅರ್ಥ ಆಗ್ಲಿಲ್ಲ. ಏನು? ನಿನ್ನ ನೋಡುವಾಗ ಹಾ. ನನ್ನ ನೋಡಿದಂತಹ ನೀನು ಹಾ. ಸುಮ್ಮನೆ ನಿಲ್ಲುವುದಿಲ್ಲ. ನಿಲ್ಲುವುದಿಲ್ಲ. ಆಹಾ. ಅಲ್ಲ, ನಿಲ್ಲುವುದಿಲ್ಲ ಅಂದ್ರೆ ನಿಲ್ಲಿಕ್ಕೆ ಆಗುವುದಿಲ್ಲ. ಅದೇ ನನಗೆ ಅರ್ಥ ಆಗ್ಲಿಲ್ಲ. ಯಾಕೆ? ನಾನು ಬಹಳ ಪ್ರಯತ್ನ ಮಾಡಿದೆ, ಒಂದು ಸ್ವಲ್ಪ ಹೊತ್ತಾದ್ರೂ ಸುಮ್ಮನೆ ನಿಲ್ಲುವ ಅಂತ. ಆ, ಆಗುವುದಿಲ್ಲ. ಗೊತ್ತಾಯ್ತು ನನಗೆ. ಕೆಲವರಿಗೆ ಆಗ್ಲಿಕ್ಕೆ ಉಂಟು ಹಾಗೆಲ್ಲ. ಹಾ, ಹಾ, ಅಂದ್ರೆ ಪಾಪ ಅವರಿಗೆ ಹಾ. ಅವರ ಮನಸ್ಸು ಅವರ ಕೈಯಲ್ಲೇ ಇರುವುದಿಲ್ಲ ಪಾಪ. ಮನಸ್ಸು ಕೈಯಲ್ಲಿರುವುದಿಲ್ಲ ಅಂತ ಅಲ್ಲ, ಮರ್ಕಟ್ಟದ ಹಾಗೆ ಕುಣಿತಿರ್ತಾರೆ. ಗಂಡು ಯಾವಾಗಲೂ ಜಡ, ಹಾ. ಹೆಣ್ಣು ಚೈತನ್ಯ ಸ್ವರೂಪಿ. ಆ, ಹೆಣ್ಣನ್ನು ಕಂಡಾಗ ಯಾವ ಗಂಡು ಚೈತನ್ಯಗೊಳ್ಳುವುದಿಲ್ಲವೋ ಹಾ. ಅವನಿಗೆ ರಸಭಾವವೇ ಇಲ್ಲ ಅಂತ ಲೆಕ್ಕ. ಹಾಗಂತ ಎಲ್ಲಾ ಹೆಣ್ಣು ಕಂಡಾಗ್ಲೂ ಹಾಗಾಗ್ತದೆಯಾ? ಎಲ್ಲ ಹೆಣ್ಣನ್ನು ಕಂಡಾಗ ಆಗುವುದಿಲ್ಲ, ಮತ್ತೆ ಆಗುವಾಗ ಆಗ್ತದೆ. ಹಾಗೆ ಇವತ್ತು ಆಗದೆ ಮತ್ತೆ ಕರ್ಮ ನಮಗೆ ಇನ್ಯಾವಾಗಲೇ ಆಗುವುದು. ಬಿಡು. ಆದ್ರೆ ಇವತ್ತಾಗದೆ ಇದ್ರೆ ಜೀವಮಾನಕ್ಕೆ ಆಗುವುದಿಲ್ಲ ಅಂತ ಲೆಕ್ಕ. ಆದ್ರೆ ನಿನ್ನನ್ನು ಕಂಡಾಗ ಹಾ. ನನಗನಿಸೋದು ಹೇಗೆ ಗೊತ್ತುಂಟಾ? ಹೇಗೆ? ನಮ್ಮಲ್ಲೆಲ್ಲ ಒಂದು ಮಾತುಂಟಪ್ಪ. ಏನು? ತಮ್ಮಷ್ಟಕ್ಕೆ ತಾವು ಮಾತನಾಡಿಕೊಳ್ತಾರೆ. ಹಾ. ಅಲ್ಲ ತಮ್ಮಷ್ಟಕ್ಕೆ ತಾವು ನಗಿಯಾಡ್ತಾರೆ. ಆಡ್ತಾರೆ. ಅಲ್ಲ ತಮ್ಮಷ್ಟಕ್ಕೆ ತಾವು ಕುಣಿದ ಆಡ್ತಿರ್ತಾರೆ. ಹೌದಪ್ಪ. ಅವರಿಗೆಲ್ಲ ಏನಂತ ಕರೀತಾರೆ ಗೊತ್ತುಂಟಾ? ಏನ್ ಹೇಳ್ತಾರೆ? ಹುಚ್ಚರು ಅಂತ ಹೇಳುದು. ನಮ್ಮಲ್ಲೂ ಹಾಗೆ ಹೇಳ್ತಾರೆ. ಹೌದಲ್ಲ? ಒಬ್ಬರೇ ಇದ್ಕೊಂಡು ಹಾಗೆ ಮಾಡಿದ್ರೆ ಹಾಗೆ ಹೇಳ್ತಾರೆ. ಹೌದು. ನಾನು ಏನು ಇದ್ದದ್ರಿಂದ ಹಾಗೆ ಮಾಡಿದ್ದು, ಆದ್ರೆ ಅದರಿಂದ ನಾನು ಹುಚ್ಚ ಅಲ್ಲ. ಹಾಗಂತ ಪೂರ್ಣ ಹುಚ್ಚ ಅಲ್ಲ ಅಂತಲೂ ಅಲ್ಲ. ಅರೆ ಹುಚ್ಚ ಹುಚ್ಚ ಹೌದು. ಅಲ್ವಾ? ಈ ಹುಚ್ಚಿಗೆ ಕಾರಣ ಏನು? ಏನು? ನೀನೇ. ಬಿಡು. ಹಾ. ಈ ರೀತಿಯ ಹುಚ್ಚ ರೀತಿಯಲ್ಲಿ ಮಾತನಾಡುವುದು ಬೇಡ. ಬೇಡ. ನೇರವಾಗಿ ವಿಷಯಕ್ಕೆ ಬಾ. ಹೌದು, ನಮಗೂ ಅದೇ, ಅದ್ರಲ್ಲಿ ಒಂದು ಜಾತಿ ದಾಕ್ಷಿಣ್ಯವೇ ಸುಡುಗಾಡೆ. ಹೌದಲ್ಲ? ಒಂದೇ ಸಾರಿ ಹೇಗೆ ಹೇಳುವುದು ಅಂತ ದಾಕ್ಷಿಣ್ಯ ಅಷ್ಟೇ. ಬೇಡ, ನೀ ಹೇಳುದು ಬೇಡ. ನಾವು ದಾಕ್ಷಿಣ್ಯ ಇಲ್ಲ, ದಾಕ್ಷಿಣ್ಯ ಇಲ್ಲ, ದಾಕ್ಷಿಣ್ಯ ಇಲ್ಲ. ಹೇಳ ಅದು ಬೇಡ, ಹೇಳುದು ಬೇಡ. ಅಲ್ಲ ಅಲ್ಲ, ಹೊರಡುವುದೇ ಹೇಗೆ? ಹೊರಡ್ಬೇಕಾಯ್ತು. ನಿನ್ನ ಪರಿಚಯ ನನಗಾಯ್ತು, ನಾನು ಹೋಗುವುದು. ಸುಮ್ಮನಿರೇ. ನನ್ನ ಪರಿಚಯ ಆಗಲಿಲ್ಲ. ನೀನು ಯಾರು ಎನ್ನುವುದು ಹೇಳಿದೆ, ನೀನು ಎಲ್ಲಿ ಅವಳು ಅಂತ ಹೇಳಿದೆ, ನಿನ್ನ ಪರಿಚಯ ಕೇಳಿದೆ, ಹಾಗಷ್ಟು ಸುಲಭದಲ್ಲಿ ಬಿಟ್ಬಿಡ್ತೇನಾ? ಓಹೋ, ಈಗ ನನ್ನ ಪರಿಚಯ ನೀನು ಯಾರು? ನಾನು, ಹಾ, ನನ್ನ ಹೆಸರು ಓದಾ? ಯಾವುದು? ನಿನ್ನ ಹೆಸರು
ಇದೆಲ್ಲ ಹೆಸರು ಮಾಡಿ ಹಾಕಿದ್ದು ಯಾವ ಪುಣ್ಯಾತ್ಮ ಹೌದಲ್ವಾ? ಹೌದಲ್ವಾ? ಇದು ನಿನ್ನ ಹೆಸರ ಅಲ್ವಾ? ಜಡೆ. ಹೌದಲ್ವಾ? ಅಯ್ಯೋ ದೇವ್ರೆ, ಮತ್ತೆ ಯಾವುದೇ? ಓ, ಇದು ಈ ವರ್ಷ ನೆಲದ ಮೇಲೆ ಗೆರೆ ಹಾಕೋ ಕೆಲಸ ನಿಮ್ದ? ಚತುಷ್ಪಥ ಮಾಡುವುದು. ಒಂದು ಗೆರೆ ಹಾಕೋಬೇಡ, ಇಲ್ಲೇ ಗೆರೆ ಹಾಕೋಬೇಡ. ಏನಾಗ್ಬೇಕು ನಿನಗೆ? ಅಲ್ಲ, ನಿನ್ನ ಹೆಸರು ಯಾವುದು ಕೇಳಿದ್ರೆ ಆ ಅಭಿನಯ ಈ ಅಭಿನಯ ಮಾಡಿದ್ರೆ ನಮಗ್ ಗೊತ್ತಾಗುವುದೇ. ಮನುಷ್ಯರನ್ನು ನೋಡ್ಲೇ ಇಲ್ಲ ಬಹುಶಃ. ಮನುಷ್ಯರನ್ನು ನೋಡಿದ್ದೇನೆ, ಈ ರೀತಿ ಎಲ್ಲ ಮಾಡುವವರನ್ನು ನೋಡ್ಲಿಲ್ಲ. ಇದರ ಹೆಸರು ನಾಚಿಕೆ. ನಾಚಿಕೆ ಎಂತದ್ದು? ನಾಚಿಕೆ. ಸುಮ್ಮನೆ ನಾಚಿಕೆ ಎನ್ನುವ ಒಂದು ಶಬ್ದ ಇದ್ದದ್ದೌದು. ಅದೆಲ್ಲ ಗಂಡಸರಿಗಾಗುದಲ್ಲ, ಗಂಡಸರಿಗಲ್ಲ, ಹೆಣ್ಮಕ್ಳಿಗಾಗುದು. ಅದೇನಾ ನಿನ್ಗೆ ಯಾಕೆ ಮತ್ತೆ ಹೆಣ್ಣು ಮಕ್ಕಳು ಮಾಡ್ಕೊಳ್ಳಿ. ನಾನು ಹೆಣ್ಣೆ. ನೀನು ಹೆಣ್ಣ? ನೀನು ಹೆಣ್ಣಲ್ಲ, ನೀನು ಹೆಣ್ಣಲ್ಲ, ನೀನು ಸ್ತ್ರೀ ರತ್ನ. ಹಾಗೆ ಹೇಳು. ಬರೀ ಹೆಣ್ಣು ಅಂದ್ರೆ ಬಹಳ ಸಣ್ಣ ಶಬ್ದ ಅದು. ಹಾಗೆ. ಹಾಗಾದ್ರೆ ಈಗ ನನ್ನ ಹೆಸರು. ನಿನ್ನ ಹೆಸರು? ನನ್ನ ಹೆಸರು. ನಿನ್ನ ಹೆಸರು ಭಸ್ಮಾಸುರ. ಚರಾಚರ ಪ್ರಪಂಚಕ್ಕೆ ಇರುವವ ಒಬ್ಬನೇ ಭಸ್ಮಾಸುರ, ಪ್ರಚಂಡ ಭಸ್ಮಾಸುರ. ನಾನು ಎಂಥದ್ರಲ್ಲಿ ನೀನು ಭಸ್ಮಾಸುರನ? ಭಸ್ಮಾಸುರೇಯ ಅಲ್ವಾ? ನಿನ್ನ ನೋಡ್ರೆ ಗೊತ್ತಾಗ್ತದೆ ಎಲ್ಲೋ ಅವಸರಕ್ಕೆ ಹುಟ್ಟಿದವನು ಎನ್ನುವ ಹಾಗೆ. ತಡಿಯ ಹೇಳ್ತಾನೆ. ಎಲ್ಲಲ್ಲ ಅವಸರದಲ್ಲ, ನಮ್ಮ ಅಪ್ಪ ಬೂದಿ ತೆಗೆದು ಬೀಸಾಡಿದಾಗ ಗೊತ್ತಾಗ್ತಾ ಉಂಟು. ನನ್ನ ಹೆಸರು. ನಿನ್ನ ಹೆಸರು ಭಸ್ಮಾಸುರ. ನಿಲ್ಲು ಹೇಳ್ತೇನೆ. ಭಸ್ಮಾಸುರ. ಭಸ್ಮಾಸುರ. ಕೇಳುವಂತವನಾಗು. ಏ ದೇವ್ರೆ, ನೀ ಅದಷ್ಟು ಹೇಳುದ್ರೊಳಗೆ ಹೊತ್ತು ಆನೆ ಹೋಗಿ ಬರ್ಬೋದು. ಭಸ್ಮಾಸುರ ಕೇಳು. ಹೇಳ್ತೇನೆ. ಹೇಳು. ಮೋಹಿನಿ. ಯಾರು? ಮೋಹಿನಿ. ಯಾರು? ಮೋಹಿನಿ. 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 ಯಾರಿಗೂ ಕಷ್ಟ ಇಲ್ಲದೆ ಕರೆಯಬಹುದಾದ ಹೆಸರು. ಹೊಲ್ಲಿದ್ದವರು ಕರೆಯಬಹುದು, ಹೊಲು ಬಿದ್ದೋದವರು ಕರೆಯಬಹುದು. ನೋಡು, ಎಲ್ಲೂ ನಾಲಿಗೆ ಕೆಲಸವೇ ಇಲ್ಲ. ಮೋಹಿನಿ. ನೀನು ಕೇವಲ ಮೋಹಿನಿ ಅಲ್ಲ, ಜಗನ್ಮೋಹಿನಿ, ಮನಮೋಹಿನಿ, ನನ್ನ ಮಾನಸ ಮೋಹಿನಿ. ಒಂದು ಮಾತು ಕೇಳಲ್ಲ ನಿನ್ನಲ್ಲಿ? ಜಾಣ ಶಿರೋಮಣಿ ಜಾಣ ಶಿರೋಮಣಿ ಕಾಣೆನು ನಿನಗೆನೆ ನಾರಿಯರ, ಕಾಣೆನು ನಿನಗೆನೆ ನಾರಿಯರ, ಶೃಂಗಾರಿಯರ, ವಯ್ಯಾರಿಯರ. ಕಾಣೆನು ನಿನಗೆನೆ ನಾರಿಯರ, ಶೃಂಗಾರಿಯರ, ವಯ್ಯಾರಿಯರ, ಶೃಂಗಾರಿಯರ, ವಯ್ಯಾರಿಯರ. ಜಾಣ ಶಿರೋಮಣಿ ಬಾ, ಮೋಹಿನಿ ಬಾ, ಜಾಣ ಶಿರೋಮಣಿ ಬಾ, ಮೋಹಿನಿ ಬಾ, ಜಾಣ ಶಿರೋಮಣಿ ಬಾ, ಜಾಣ ಶಿರೋಮಣಿ ಬಾ, ಜಾಣ ಶಿರೋಮಣಿ ಬಾ, ಬಾ 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 ಬಾ, ಜಾಣ ಶಿರೋಮಣಿ ಬಾ. ಇವತ್ತು ದ್ವಂದ್ವ ಅಲ್ಲ, ಅಲ್ಲಲ್ಲ ತ್ರಿಂದ್ವ. ಅದು ಗೊತ್ತಾಯ್ತು. ಯಾವಾಗಲೂ ನಾನು ಬರುವಾಗ ಮರದ ಮೇಲೆ ಒಂದು ಕೋಗಿಲೆ ಕುಳಿತುಕೊಂಡು ಮೇಲೆ ಸರಿಯಾಗಿ ಹೋಗ್ತೀನಿ. ಯಾವಾಗಲೂ ನಾನು ಬರುವಾಗ ಮರದ ಮೇಲೆ ಒಂದು ಕೋಗಿಲೆ ಹಾಡುವುದು. ಹೌದು. ಇನ್ನು ಬರುವಾಗ ನೋಡಿದೆ ಈ ಕಡೆಗೆ ಒಂದು ಕೋಗಿಲೆ, ಆ ಕಡೆಗೆ ಒಂದು ಕೋಗಿಲೆ. ಬಹುಶಃ ನೀ ದೂರದಿಂದ ಬರುವಳು ಅನ್ನೋ ಕಾರಣಕ್ಕೆ ಎರಡು ಒಟ್ಟಾಗಿ ಬಂದಿದ್ವು ಏನ? ಏನೋ ನಮ್ಮ ಪುಣ್ಯ, ನಮ್ಮ ಇವತ್ತು ಎರಡೂ ಕೋಗಿಲೆಗಳು ಒಂದಾಗಿ ಬಂದಿವೆ. ಅದಪ್ಪ, ಕೇಳುವಂತವರಿಗೆ ಅವ್ರ ಪುಣ್ಯ ನಿನ್ನ ಪುಣ್ಯ ಎನ್ನುವುದಕ್ಕಿಂತ ನೀವೆಲ್ಲ ಒಟ್ಟಾದದ್ದು ನನ್ನ ಪುಣ್ಯ. ಏನೋ
ಹಾಗಾಗಿ ಅಲ್ಲ ಒಟ್ಟು ಮಾಡಿದವನು ಪುಣ್ಯವು ಹೌದು ಅಲ್ವಾ? ಆ ಒಟ್ಟು ಮಾಡಿದವರು ಹಾ ಈ ವರ್ಷಕ್ಕೆ ಕೊನೆ ಮಾಡದೆ ಹಾ. ಪ್ರತಿ ವರ್ಷವೂ ಒಂದು 2-3 ಸಾರಿ ಹೀಗೆ ಒಟ್ಟು ಮಾಡ್ತಾ ಇದ್ದಾರೆ. ಯಾರು ಶಂಕರನ? ಒಟ್ಟು ಮಾಡುವಾಗ ಹಾ. ಆದಷ್ಟು ಜಾಗ್ರತೆಯಿಂದ ಒಟ್ಟು ಮಾಡಲಿ. ಯಾರು ಶಂಕರನ? ಶಂಕರ ಹಾ. ಶಂಕರ ಉಂಡ ಅವನು ಸಿಗಲಿ ಕಾಯ್ತಾ ಇದ್ದಾನೆ ಬರಲಿ. ಹಾಗಲ್ವಾ? ನಾವಂದುಕೊಂಡದ್ದು ಜಗತ್ತಿಗೆ ಒಡೆಯ ಶಂಕರ ಅಪ್ಪ. ಅದೇ ನಾನು ಅದೇ ಅವನೇ ಶಂಕರ ಒಂದು ಮಾಡಿದ್ದು ತಂದುಕೊಂಡು. ನಾನು ಅದೇ ಶಂಕರನಿಗೆ ಹೇಳಿದ್ದು, ಅವನನ್ನೇ ಹುಡುಕ್ತಾ ಬಂದದ್ದು ನಾನು. ಆ ಕಥೆ ಬಿಡು. ಹಾ. ನಾನೀಗ ನಿನ್ನನ್ನು ಮೆಚ್ಚಿದ್ದೇನೆ, ಏನು? ನಿನ್ನನ್ನು ಬಯಸಿದ್ದೇನೆ. ಓಹೋ. ನೀನು ನನ್ನವಳಾಗಬೇಕು ಎನ್ನುವುದು ನನ್ನ ಅಂಬೋಣ. ಹಾ? ಆದ್ರಿಂದ ಚಾಣಕ್ಯ ರಾಮನಿ ಬಾ ಪಪ್ಪ ಪಪ್ಪ ಬಾ. ಏನು ಕರೆಯುವುದು? ಏನು ಒಟ್ಟಾಗೊಂಡು ಮದುವೆ ಆಗೋಣ. ಯಾವ್ದನ್ನು ಕರೆಯುವುದು? ನಿನ್ನನ್ನೇ ಕರೆದದ್ದು. ಬೆ, 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 ಬೆ ಅಂದ್ರೆ ಇದು ರಾಗದಲ್ಲೇ ಇದೆ. ಸ್ವಲ್ಪ ಈಗ ನಿನಗೆ ನಾನು ನಿನ್ನನ್ನು ನೋಡಿ ಮೆಚ್ಚಿದ್ದೇನೆ. ಕಾಣೆನು ನಿನಗೆನೆ ನಾರಿಯರ ವೈಯಾರಿಯರ. ಆದ್ರಿಂದ ನೀನು ನನ್ನವಳಾಗಿ ನಾನು ನಿನ್ನವನಾಗಿ ಚಿರಕಾಲ ಸುಖವಾಗಿ ಬದುಕಪ್ಪ. ಮಾರ ಸುಂದರ ಕೇಳು ಶ್ರೇಷ್ಠದ ವಟವೃಕ್ಷ ತೋರುವುದರೊಳಗೆ ಆರಾಧ್ಯ ಕುಲದೇವಿ ಕಠಿಣವಾಗಿರ್ಬಾಳು ಹರಕೆ ಮಂದಿಗುವುದು ಕೇಳು. ಹೌದಪ್ಪ. ನನ್ನನ್ನು ಮುಕ್ತಿಯ ಏನು ಚಂದವ ನೀನು. ಆಹಾ ಹಾ ಹಾ. ಧನ್ಯವಾಯ್ತು. ಏನಕ್ಕೆ ಇವತ್ತು ನನ್ನ ಜನ್ಮ ಸಾರ್ಥಕ ಆಯ್ತು. ಅಂದ್ರೆ ನಾನು ಚಂದ ಅಂತ ಹೇಳಿದೆಯಲ್ಲ. ಹೌದಪ್ಪ. ಯಾರ್ಯಾರೋ ಹೇಳಿದ್ರೆ ಪ್ರಯೋಜನ ಇಲ್ಲ. ಹಾ. ನಾನು ಮೆಚ್ಚಿದ ನೀನೇ ಹೇಳಿದೆಯಲ್ಲ. ನಿನ್ನ ಮುಖದ ಒಂದೊಂದು ಗೆರೆ ನೋಡಿದ್ರೆ ಗೊತ್ತಾಗ್ತದೆ ಏನು ಚಂದವ. ಗೆರೆ ಅದು ಗೆರೆ ಹುಟ್ಟುವಾಗಲೇ ಇದ್ದದ್ದೆ. ಹಾ ಇದು ನಮ್ಮ ಗೆರೆ ಅಲ್ಲ, ಆಹಾ. ಅಪ್ಪನ ಗೆರೆ ಇದು. ಹೌದಾ? ಹಾ. ಗೊತ್ತಾಗ್ತಾ ಉಂಟು. ಹಾ. ಹೌದಪ್ಪ. ಹಾ. ಆಗ್ಲೇ ಹೇಳಿದ್ಯಲ್ಲ ಹಾ. ನೀನು ಇಂಥವ್ರ ಮಗ ಅಂತ ಹಾ. ಹೇಳುವುದಕ್ಕಿಂತಲೂ ಹಾ. ನಿನ್ನಪ್ಪನಿಗೆ ನಿಜವಾಗ್ಲೂ ಹೆಸರು ಗಳಿಸಿಕೊಡುವಂತ ಮಗ ಹೌದು ನೀನು. ಆ. ಆ ರೀತಿಯ ವಿದ್ಯಾಧರ. ಹೌದಪ್ಪ. ಹೌದಾ? ಹೌದೌದು. ಹಾಗಾದ್ರೆ ಹೋಗೋಣ. ಇಲ್ಲ 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 ಇಲ್ಲ. ಹಾ? ಅದಾಗುದಿಲ್ಲ. ಅರೆ? ಅಲ್ಲದೆ ಹೋದ್ರೆ ಹಾ. ನನ್ನನ್ನು ಮದುವೆ ಆಗ್ತೇನೆ ಅಂತ ಕೇಳಿದವರು ಹಲವರಿದ್ದಾರೆ. ಹೌದೇನೆ? ಹೌದು. ಸಾಯಿಲು ಅವರು ಹಾ. ಕೇಳಿದ್ರ? ನನಗೆ ಗೊತ್ತಾಗ್ಬೇಕಿತ್ತು, ತಲೆ ಹೊಡೆದಾಗ್ತಿದ್ದೆ. ಏ, ಹಾ. ಹಾಗಲ್ಲ. ಅಂತ ಹುಡುಗಾಟ. ನನ್ನನ್ನ ನೀನು ಮದುವೆಯಾಗಬಹುದಿತ್ತು. ಏನ ಬಹುದಿತ್ತು, ಆಗಬಹುದಿತ್ತು. ಏನ್ ತೊಂದ್ರೆ? ಒಂದುಂಟು ತೊಂದರೆ. ಯಾರಿಗಾದ್ರೂ ಆ? ಓ, ಅಲ್ಲಿ ನೋಡು. ನೀವು ಓಡ್ಬೇಡ. ನಾನು ಈ ಗೆರೆ ದಾಟಿ ಬರುವುದೇ ಇಲ್ಲ, ಹೆದರ್ಬೇಡ. ನನಗೆ ಹೆದರಿಕೆ ಆಗೋದಿಕ್ಕಲ್ವ? ಹಾ? ನಾನು ಅಲ್ಲಿ ನೋಡು ಅಂತ ಹೇಳುದು, ನೋಡು ಅಂತ ಹೇಗೆ ಬರುವುದು ನೀನು? ಇಲ್ಲ ಇಲ್ಲ, ನಾವು ಈಗ 2 ವರ್ಷ ಆಯಿತು ಸುರಕ್ಷಿತ ಅಂತರವನ್ನು ಕಾಪಾಡಿಕೊಳ್ತಾ ಇದ್ದೇವೆ. ಎಲ್ಲೆಲ್ಲಿಂದ ಬರುವವರು ಏನೇನು ತಗೊಂಡು ಬಂದು ಸಾಯ್ತಾರೋ ಅಂತ ನಾವು ಭಾಳ ಅಂತರದಲ್ಲಿ. ಇಲ್ಲದೆ ಇದ್ರೆ ನಮ್ಮ ಹೊಡೆತ ಇಷ್ಟು ದೂರವ. ಅಯ್ಯ, ನಮ್ಮಂತವ್ರು ಪುಣ್ಯ. ಹಾ, ಹಾ? ನಮ್ಮಂತವ್ರು ಪುಣ್ಯ. ಯಾಕೆ? ನಿಮಗೆ ಈ ಕಾಲದಲ್ಲಿ ಆದ್ರೂ ಹ. ಅಂದ್ರೆ ನಿನ್ನ ಕಡೆಯ ಕಾಲದಲ್ಲಿ ಆದ್ರೂ ಹ. ಅಂತರವನ್ನ ಇಟ್ಕೊಳ್ಬೇಕು ಅಂತ ಗೊತ್ತಾಯ್ತಲ್ಲ. ಒಳ್ಳೆ ದೇವ್ರು ಒಳ್ಳೆ. ಹೌದಪ್ಪ. ಅಲ್ಲದೆ ಹೋದ್ರೆ ಅಲ್ಲಿರುವಂತಹ ವಟವೃಕ್ಷವನ್ನ ನೋಡೊಮ್ಮೆ. ವಟವೃಕ್ಷ ಹೌದು. ಹೌದು, ದೊಡ್ಡದು. ಹೌದು. ಏನು ಕೊಡ್ಕೊಂಡು ಬರ್ಬೇಕಾ? ಹೊಡೆಯೋದಲ್ಲ. ಹ. ಆ ವಟವೃಕ್ಷದಲ್ಲಿ ಹ. ನನ್ನ ಆರಾಧ್ಯ ಕುಲದೇವಿ ಓ, ವಾಸವಾಗಿದ್ದಾಳೆ. ನಿಮ್ಮ ಅಮ್ಮ ಅಲ್ಲಿದ್ದಾಳ? ಹೌದು, ನನ್ನ ಮಲ್ಲಿರುವುದು. ಹಾ, ಅಲ್ಲಿ ಏನಾಗ್ಬೇಕೀಗ? ಇರ್ಲಿ ಅಲ್ಲೇ ಇರ್ಲಿ ಅವಳು. ಹಾಗಲ್ಲ, ಹ. ಅವಳು ಬಹಳ ಕಠಿಣವಾಗಿದ್ದಾಳೆ. ಭಾಳ ಕಷ್ಟದಲ್ಲಿದ್ದಾಳ. ಕಷ್ಟ. ತಿಂಗಳ ಎಷ್ಟು ಅಂತ ಕೊಡೋಣ ಅವರಿಗೆ? ಹಾ, ಅದು ಕೊಡಬೇಕು. ಆದ್ರೆ ಏನು, ಏನು? ನನ್ನನ್ನು ಮದುವೆಯಾಗ ಪೂರ್ವದಲ್ಲಿ ಆ. ನನ್ನದು ಆ ದೇವಿಯಲ್ಲಿ ಹರಕೆಯೊಂದು ಏನು ಹರಕೆ ಹೇಳು? ಎಷ್ಟು ಕುರಿ ಬಲಿ ಕೊಡಬೇಕು, ಎಷ್ಟು ಕೋಳಿ ಬಲಿ ಕೊಡಬೇಕು ಹೇಳು. ಇವತ್ತು ಹೋಗಿ ನಿನ್ನ ಅಮ್ಮನಿಗೆ ಕುರಿ ಬಲಿ ಕೊಟ್ಟು ಹರಕೆ ಮುಗಿಸಿ ಬರ್ತೇನೆ. ಗೊತ್ತಾಯ್ತು, ನೀನು ಮಾಡಿದ್ದೆ ಅದಷ್ಟು ಅಂತ. ಹಾ, ಕಡ್ದು ಮುಗಿಸೋಣ. ಅದಲ್ವಾ ಮತ್ತೆ ಯಾವುದೇ ನನ್ನ ಹರಕೆ? ಅದಲ್ಲ. ಹ. ನಾನೊಬ್ಬಳು ನಟ್ಟಿಗಾರ್ತಿ. ನೀನ್ ನೋಡಿದೆ ನಾನು. ಏನು ಪಿಟಿ 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 ಪಿಟಿ. ಅಲ್ವಾ? ಹೌದು. ಅದ್ಭುತ ಲಯಗಾರ್ತಿ. ಹೌದಾ? ಓ, ಇರ್ಲಿ ಬಿಡು. ಆಯ್ತು ಬಿಡು. ಆದ್ರೆ ನಾಟ್ಯದಲ್ಲಿ ಹ. ನನ್ನನ್ನ ಯಾರು ಸೋಲಿಸುತ್ತಾರೋ ಸೋಲಿಸ್ತಾರೋ ಅವರನ್ನೇ ನಾನು ಮದುವೆಯಾಗುವುದು ಅಂತ ಅವಳಲ್ಲಿ ಹರಕೆ. ಅಂದ್ರೆ ಓ, ದೇವಿಯಲ್ಲಿ ಹರಕೆ ಮಾಡಿದವಳು. ಅವಳ ಸಮ್ಮುಖದಲ್ಲಿ ನಾಟ್ಯ ಮಾಡಬೇಕು, ಹ. ನಾನು ಮಾಡಿದ ಹಾಗೇ ಮಾಡಬೇಕು, ಹ. ತನ್ಮೂಲಕವಾಗಿ ನನ್ನನ್ನು ಸೋಲಿಸಬೇಕು. ಹಾ, ಅಂದ್ರೆ ಯಾರು ಆ ದೇವಿಯ ಎದುರುಗಡೆಯಲ್ಲಿ ನಾಟ್ಯದಲ್ಲಿ ನಿನ್ನನ್ನು ಸೋಲಿಸ್ತಾನೋ ಅವರನ್ನೇ. ಬೇಡ ಬೇಡ, ಸೋಲಿಸುವ ವಿಷಯದಲ್ಲಿ ನೀನು ತಲೆ ಕೆಡಿಸಿಕೊಳ್ಳುವುದೇ ಬೇಡ. ಹಾ. ನಾನು ನಟಶೇಖರ, ನಟ ಭಯಂಕರನ ಮಗ. ಒಪ್ಪಿಕೊಂಡು ನಮ್ಮ ಅಪ್ಪನು ದೊಡ್ಡ ನಟ ಭಯಂಕರ. ನನಗೆ ಗೊತ್ತಾಯ್ತು, ಅವನ ಮಗ ನಾನು. ನೀನು ನೋಡಿದ್ರೆ ಗೊತ್ತಾಗ್ತದೆ. ತಾಂಡವ ನಾಟ್ಯ ಪ್ರವೀಣ. ಓಹೋ. ಅವರಷ್ಟು ದೊಡ್ಡ ದೊಡ್ಡ ಹೆಜ್ಜೆ ಅಲ್ಲದೆ ಇದ್ರು ಕಿರು ಹೆಜ್ಜೆಯಲ್ಲ ನಾನು ಒಂದು ಜಾತಿ ಭಯಂಕರವೇ. ಗೊತ್ತಾಯ್ತು ಗೊತ್ತಾಯ್ತು. ಹೌದಾ? ಹಾಗಾದ್ರೆ ಅಲ್ಲಿ ಹೋಗಿ ಹರಕೆಯನ್ನು ಸಲ್ಲಿಸೋಣ. ತದ್ಧೀಂ ತಗದಿನ ಧೀಂ
ಗಿಡ ತಗದ ಗಿಡ ದಿತ್ತಂ ತಗದ ಗಿಡ